ಹಾಯ್ ಹಲೋ ನಮಸ್ತೆ. ಸ್ವಾತ ಕಿಚನ್ ಆಫ್ ಕರ್ನಾಟಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ರೆಸಿಪಿ ದೀಪಾವಳಿ ಸ್ಪೆಷಲ್ ಕಜ್ಜಾಯ. ಅದನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡೋ ವಿಧಾನವನ್ನು ನೋಡೋಣ. ಬಹಳಷ್ಟು ಜನ ಕಜ್ಜಾಯ ಅಂದರೆ ಅಯ್ಯೋ ಹೆಂಗೆ ಮಾಡಿದ್ರೂ ಹಾಳಾಗುತ್ತೆ ಅಂತ ಅಂದ್ಕೊಳ್ಳೋರು ಇದೇ ಥರ ಸ್ಟೆಪ್ಸ್ನ ಫಾಲೋ ಮಾಡಿ. ನಾನು ಕೊಡೋ ಟಿಪ್ಸ್ನೆಲ್ಲ ಫಾಲೋ ಮಾಡಿದರೆ ಖಂಡಿತ ಹಾಳಾಗೋ ಚಾನ್ಸೇ ಇಲ್ಲ. ಪ್ರತಿ ಹಬ್ಬಕ್ಕೂ ನೀವು ಕಜ್ಜಾಯ ಮಾಡ್ಕೋತೀರ. ಅಷ್ಟು ಈಸಿ ಹಾಗೂ ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಗರಿಗರಿಯಾದ ಹಾಗೂ ರುಚಿಯಾದ ಕಜ್ಜಾಯ ಮಾಡೋ ವಿಧಾನ ನೋಡೋಣ. ಕಜ್ಜಾಯ ಮಾಡಲಿಕ್ಕೆ ನಾನು ಕೆಂಪಕ್ಕಿಯನ್ನು ತಗೊಂಡಿದ್ದೀನಿ. ನಿಮಗೆ ಕೆಂಪಕ್ಕಿ ಸಿಕ್ಕಲಿಲ್ಲ ಅಂತಂದರೆ ಲೋಕಲ್ ಅಕ್ಕಿ ಬಳಸ್ಬೋದು, ರೇಷನ್ ಅಕ್ಕಿ ಬಳಸ್ಬೋದು. ಮಸೂರಿ ಅಕ್ಕಿ ಅಥವಾ ಬಾಸುಮತಿ ಅಕ್ಕಿ ತೊಗೊಳಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಬರೋದಿಲ್ಲ. ಈ ಕಪ್ ಅಳತೆಯಲ್ಲಿ ನಾನು 4 ಕಪ್ ಅಳತೆ ಅಕ್ಕಿಯನ್ನು ತಗೊಂಡಿದ್ದೀನಿ. 1 ಕಪ್ಪು 250 ಗ್ರಾಮ್ ಇಡಿಸುತ್ತೆ. ಅಲ್ಲಿಗೆ 1 kg ಅಕ್ಕಿ ತೊಗೊಂಡಾಗಾಯಿತು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು 48 ಅವರ್ಸು ನೆನೆಸ್ತಾ ಇದ್ದೀನಿ ನಾನು. 72 ಅವರ್ಸ್ ಕೂಡ ನೆನೆಸ್ತಾರೆ, ಅಂದರೆ 3 ದಿನ ನೆನೆ ಇಟ್ಟು ಕೂಡ ಮಾಡ್ತಾರೆ. ಟೈಮ್ ಇಲ್ಲ ಅಂದರೆ 1 ದಿನ ಕೂಡ ನೆನೆ ಇಟ್ಟು ಮಾಡ್ಬೋದು. ನೆನೆಸಿರೋ ಅಕ್ಕಿಯನ್ನು ಈ ರೀತಿ ಮೇಲೆ ಕೆಳಗೆ ಮಾಡ್ತಾ ಚೆನ್ನಾಗಿ ತೊಳಿಬೇಕು. ದಿನಕ್ಕೆ 2 ಬಾರಿ ಈ ರೀತಿ ತೊಳೆದು ನೀರನ್ನು ಚೇಂಜ್ ಮಾಡಬೇಕು, ಇಲ್ಲಾಂದರೆ ವಾಸನೆ ಬಂದ್ಬಿಡುತ್ತೆ. 2 ದಿನ ಆದಮೇಲೆ ನಾನು ನೀಟಾಗಿ ನೀರನ್ನೆಲ್ಲ ತೆಗೆದು ಕಾಟನ್ ಬಟ್ಟೆ ಮೇಲೆ ಒಣಗಾಕಿದ್ದೀನಿ. ನೋಡಿ, ಈ ರೀತಿ ಹಿಡಿದಾಗ ನೀರು ಅಂಟ್ಕೋಬಾರ್ದು ಕೈಗೆ. ಅರ್ಧ ಗಂಟೆ ನಾನು ಚೆನ್ನಾಗಿ ಒಣಗಕ್ಕೆ ಬಿಟ್ಟಿದ್ದೀನಿ. ನೆರಳಲ್ಲೇ ಒಣಗಿಸ್ಬೇಕು ಇದನ್ನು. ಅರ್ಧ ಗಂಟೆ ಆದಮೇಲೆ ಈಗ ನೋಡ್ತಾ ಇದ್ದೀನಿ ನೋಡಿ, ಹೀಗೆ ಹಿಡಿದಾಗ ನಾವು ನೀರಿನ ಅಂಶ ಇರಬಾರ್ದು. ನೋಡಿ, ನೀರಿಲ್ಲ ನೋಡಿ. ಆದರೆ ಅಕ್ಕಿ ಪೂರ್ತಿಯಾಗಿ ಒಣಗಿರಬಾರ್ದು, ಅಕ್ಕಿಯಲ್ಲಿ ನೀರಿನ ಅಂಶ ಇರಬೇಕು. ಈ ಹದ ಕರೆಕ್ಟಾಗಿದೆ ಅಂತ. ಈಗ ಇದನ್ನೆಲ್ಲ ಒಂದುಗೂಡಿಸಿಟ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದನ್ನು ಹರಡಿರಬಾರ್ದು, ಜಾಸ್ತಿ ಒಣಗಿದ್ರೆ ಕಜ್ಜಾಯ ಪಾಕ ಚೆನ್ನಾಗಿ ಬರೋದಿಲ್ಲ. ಈ ಅಕ್ಕಿನ ಸ್ವಲ್ಪನೇ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ತುಂಬ ನುಣುಪಾಗಿ ಹಾಕಬೇಕಾಗುತ್ತೆ. ಮಿಕ್ಸಿಗೆ ಹಾಕಿರೋ ಅಕ್ಕಿ ಹಿಟ್ಟನ್ನು ಸಣ್ಣ ಕಣ್ಣಿರ ಅಂತ ಜರಡಿಯಲ್ಲಿ ಹಾಕಿ ಜರಡಿ ಹಿಡ್ಕೋಬೇಕು. ಹಿಂದೆ ಎಲ್ಲನೂ ತೆಳುವಾದ ಕಾಟನ್ ಬಟ್ಟೆಯಲ್ಲಿ ಹಿಂಗೆ ಶೋಧಿಸ್ಕೊಳ್ತಾ ಇದ್ರು. ಶೋಧಿಸ್ಕೊಂಡಿರೋ ಹಿಟ್ಟು ನೋಡಿ, ಹಿಂಗೆ ತುಂಬಾ ನುಣುಪಾಗಿರ್ಬೇಕು. ಮೈದಾ ಹಿಟ್ಟಿನ ಥರ ಇರುತ್ತೆ ಇದು. ಪೂರ್ತಿ ಅಕ್ಕಿಯನ್ನು ನಾನೀಗ ಎಲ್ಲ ಮಿಕ್ಸಿಗೆ ಹಾಕಿ ಜರಡಿ ಹಿಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೈಸಾಗಿ ಬಂದಿದೆ. ಇದನ್ನ ಈಗ ಒಣಗಕ್ಕೆ ಬಿಡಬಾರ್ದು, ಹಿಂಗೆ ಒತ್ತಿ ಇಟ್ಬಿಟ್ಟು ಆರ್ದಿರೋ ಥರ ಇಟ್ಕೋಬೇಕು. ಗಾಳಿ ಆಡಿದ್ರೆ ಡ್ರೈ ಆಗೋಗ್ಬಿಡುತ್ತೆ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಅಕ್ಕಿ ಚೆನ್ನಾಗಿ ನೆನೆಸಿರೋದ್ರಿಂದ ಈಸಿಯಾಗಿ ನಾವು ಹಿಟ್ಟನ್ನು ತಯಾರು ಮಾಡ್ಕೋಬೋದು. ಇಷ್ಟು ಉಳಿದಿದೆ ನೋಡಿ, ರವೆ ಅಂಥದ್ದು. ಇದನ್ನ ಬೇಕಾದರೆ ಪಾಯಸಕ್ಕೋ ಉಪ್ಪಿಟ್ಕೋ ಯಾವುದಕ್ಕಾದ್ರೂ ಬಳಸ್ಕೋಬೋದು. ಪಾಕಕ್ಕೆ ಹಾಕೋದಕ್ಕೋಸ್ಕರ ಒಂದು 5 ಸ್ಪೂನ್ ಎಳ್ಳು, ಒಂದು 4 ಸ್ಪೂನು ಗಸಗಸೆ, ತುರಿದ್ಬಿಟ್ಟು ಸಣ್ಣಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿರೋ ಅಂಥ ಒಣಕೊಬ್ಬರಿ ಜಾಸ್ತಿ ಹಾಕಿದ್ರೆ ಕಜ್ಜಾಯ ಒಡೆದೋಗುತ್ತೆ, ಹಾಗಾಗಿ ಜಾಸ್ತಿ ಹಾಕಬಾರ್ದು. ಅರ್ಧ ಸ್ಪೂನ್ ಏಲಕ್ಕಿ ಹಾಕ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಎಳ್ಳು ಗಸಗಸೆ ಪ್ರಮಾಣವನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹೀಗೆ ರೆಡಿ ಇಟ್ಕೊಳ್ಳೋದ್ರಿಂದ ಪಾಕ ತೆಗೆಯೋದು ಈಸಿ ಆಗುತ್ತೆ. ಈಗ ಬೆಲ್ಲವನ್ನು 1 ಕಪ್ಗೆ 3/4 ಕಪ್ ಅಳತೆ ಆಗಿ 4 ಕಪ್ಗೆ 3 ಕಪ್ ಅಳತೆ ತಗೊಂಡಿದ್ದೀನಿ ನಾನು. ಬೆಲ್ಲ ಯಾವಾಗಲೂ ಅಷ್ಟೇ ಅಕ್ಕಿಗಿಂತಲೂ ಸ್ವಲ್ಪ ಕಡಿಮೆನೇ ಇರಬೇಕು. ಹಾಗಾಗಿ 1 ಕಪ್ ಅಕ್ಕಿಗೆ 3/4 ಕಪ್ಪು ಬೆಲ್ಲ ತಗೊಂಡ್ರೆ ಕರೆಕ್ಟಾಗಿರುತ್ತೆ ಸ್ವೀಟು. ಸಣ್ಣ ಗ್ಲಾಸಲ್ಲಿ 1/4 ಗ್ಲಾಸ್ ಆಗೋ ಅಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಕರಗಿಸ್ಕೋಬೇಕು. ಜಾಸ್ತಿ ನೀರು ಹಾಕಿದ್ರೆ ಪಾಕ ಬರೋದು ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಈಗ ನೋಡಿ, ಬೆಲ್ಲ ಎಲ್ಲ ಕರಗಿದೆ ಇದರಲ್ಲಿ. ಇಷ್ಟಾದರೆ ಸಾಕು. ಈಗ ನೆಕ್ಸ್ಟ್ ಇದನ್ನು ಒಂದು ದಪ್ಪ ತಳದ ಪಾತ್ರೆಗೆ ಶೋಧಿಸ್ಕೋಬೇಕು. ನಾವು ಅದರಲ್ಲೇ ಪಾಕ ತೆಗಿಯೋದ್ರಿಂದ ತಳ ದಪ್ಪದಿರೋದು ತಗೋಬೇಕು.
ಚೆನ್ನಾಗಿ ಕುದ್ಮೇಲೆ ನೋಡಿ ಹಿಂಗೆ ಪಾಕ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ನೀರು ತಗೊಂಡು ಒಂದು ಪ್ಲೇಟಲ್ಲಿ ಹಿಂಗೆ ಒಂದುಗೂಡಿಸಿದಾಗ ಸಾಫ್ಟ್ ಬಾಲ್ ಆಗಿ ಬರುತ್ತೆ ನೋಡಿ. ನೋಡಿ ಸಾಫ್ಟ್ ಬಾಲ್ ಆಗಿದೆ ನೋಡಿ. ಈ ರೀತಿ ಬಂದರೆ ಹದ ಕರೆಕ್ಟಾಗಿದೆ ಅಂತ. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವಾ ಗಸಗಸೆ, ಎಳ್ಳು, ಕೊಬ್ಬರಿ ಎಲ್ಲನೂ ಹಾಕಿಬಿಟ್ಟು ನಾವು ರಾಗಿ ಮುದ್ದೆ ಮಾಡ್ತೀವಲ್ವಾ ಆ ಕೋಲನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಈ ಹಿಟ್ಟು ಶೋಧಿಸ್ಕೊಂಡು ಇಟ್ಕೊಂಡಿದ್ವಲ್ವ ಅದನ್ನು ನಾವು ಹಾಕ್ತಾ ಹೋಗಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಇನ್ನೊಬ್ರು ಯಾರನ್ನ ಇದ್ದರೆ ನೀವು ಹೆಲ್ಪ್ಗೆ ತಗೊಂಡು ಮಾಡಿದ್ರೆ ಇನ್ನೂ ನೀಟಾಗಿ ಬರುತ್ತೆ, ಗಂಟಾಗ್ದಿರ. ನಿಲ್ಲಿಸದೆ ಕೈ ಆಡಿಸ್ತಾನೆ ಇರಬೇಕು. ಆಮೇಲೆ ತುಂಬ ಗಟ್ಟಿ ಆಗೋವರೆಗೂ ಹಾಕಬಾರ್ದು. ಹಿಟ್ಟು ಉಳಿದ್ರೂ ಪರವಾಗಿಲ್ಲ, ಗಟ್ಟಿ ಮಾಡ್ಕೋಬಾರ್ದು. ಈ ಹದ ಕರೆಕ್ಟಾಗಿದೆ. ನೋಡೋದಕ್ಕೆ ತೆಳು ಅನ್ನಿಸ್ತಾ ಇರ್ಬೋದು, ಆದರೆ ಆರಿದ ಮೇಲೆ ಅದು ಗಟ್ಟಿ ಆಗುತ್ತೆ. ಇದನ್ನೆಲ್ಲ ನೀಟಾಗಿ ಹೀಗೆ ಬಿಡಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಇದ್ರ ಮೇಲೆ 2 ಸ್ಪೂನ್ ತುಪ್ಪನ ಹಾಕಿಬಿಟ್ಟು ನೀಟಾಗಿ ಅದ್ರ ಮೇಲೆಲ್ಲ ನೋಡಿ ಸ್ಪೂನಲ್ಲೇ ಹಿಂಗೆ ಹರಡಿಬಿಡಬೇಕು. ಆಗ ಪಾಕ ಒಣಗೋದಿಲ್ಲ, ಸ್ಮೂತಾಗೇ ಇರುತ್ತೆ. ಇದ್ರ ಮೇಲೆ ಹೀಗೆ ಮುಚ್ಚಿಟ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಸಾಮಾನ್ಯವಾಗಿ ಯಾರೂ ಅವತ್ತಿನ ದಿವಸನೇ ಮಾಡೋದಿಲ್ಲ, ಮಾರನೇ ದಿವಸ ಮಾಡ್ತಾರೆ. ಈಗ ನೋಡಿ ಮಾರನೇ ದಿವಸ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ. ನೋಡಿ ಒಂದು ಸ್ವಲ್ಪ ತಗೊಂಡು ನೋಡ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಪಾಕನ ತುಂಬ ತೆಳು ಮಾಡಿಕೊಂಡ್ರು ಕೂಡ ಸ್ಮೂತಾಗಿದೆ ಅನಿಸುತ್ತೆ, ಬಟ್ ಎಣ್ಣೆ ಜಾಸ್ತಿ ಹೀರ್ಕೊಬಿಡುತ್ತೆ. ಹಾಗಾಗಿ ಈ ಹದ ಕರೆಕ್ಟಾಗಿದೆ ನೋಡಿ. ಈ ರೀತಿ ಸ್ವಲ್ಪ ಹಾಕ್ಕೊಬಿಟ್ಟು ಕೈಗೆ ಎಣ್ಣೆ ಸ್ವಲ್ಪ ಹಚ್ಕೊಂಡು ಅಥವಾ ತುಪ್ಪನಾದರೂ ಹಚ್ಕೋಬೋದು. ಚೆನ್ನಾಗಿ ಹಿಟ್ಟನ್ನು ಈ ರೀತಿ ನಾದ್ಕೋಬೇಕು. ತುಂಬ ಸ್ಮೂತಾಗಿ ಬಂದಿದೆ ಇದು, ಹದ ಕರೆಕ್ಟಾಗಿದೆ ಇದು ನೋಡಿ. ಈಗ ಕಜ್ಜಾಯ ಮಾಡಲಿಕ್ಕೆ ನಾನು ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸುಲಭವಾಗಿ ಕಜ್ಜಾಯನ ಮಾಡ್ಕೊಬಿಡ್ಬೋದು. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ಈ ಪಾಕನ 20 ದಿವಸ ಇಟ್ಟು ಕೂಡ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮಗೆ ಯಾವಾಗ ಮಾಡಬೇಕು ಅನಿಸುತ್ತೋ ಆವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ನಾದ್ಕೊಂಡು ಕಜ್ಜಾಯನ ತೇಲಿಸ್ಕೋಬೋದು. ನೋಡಿ ಎಲ್ಲ ಈ ಉಂಡೆಗಳು ರೆಡಿ ಆಗಿದೆ. ಈಗ ಒಂದು ಬಾಳೆ ಎಲೆನಾದರೂ ತಗೋಬೋದು. ಬಾಳೆ ಎಲೆ ಇಲ್ಲ ಅಂದರೂ ಪೇಪರ್ ಬರುತ್ತಲ್ಲ ಅದನ್ನಾದರೂ ತಗೋಬೋದು. ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನೋಡಿ. ಹಿಂಗೆ ಕಜ್ಜಾಯನ ತಟ್ಕೊಳ್ಳೋದು, ತುಂಬ ತೆಳುವು ಮಾಡ್ಕೋಬಾರ್ದು. ನಮಗೆ ಚಿಕ್ಕ ಸೈಜ್ ಬೇಕಾದರೆ ಚಿಕ್ಕದು ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಮಾಡಿಕೊಂಡು ಎಣ್ಣೆ ಬಿಸಿಗಿಟ್ಟಿದ್ದೆ, ಅದು ಹದವಾಗಿ ಬಿಸಿ ಆದಮೇಲೆ ಹಾಕ್ತಾ ಇದ್ದೀನಿ. ತುಂಬ ಎಣ್ಣೆ ಬಿಸಿ ಆಗಬಾರ್ದು, ಆದರೆ ಏನಾಗುತ್ತೆ ಅಂದರೆ ಮೇಲೆ ಎಲ್ಲ ಬೇಗ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಎಣ್ಣೆ ಸ್ವಲ್ಪ ಹಬೆ ಬರ್ತಾ ಇದೆ ಅಂದಾಗ್ಲೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಜ್ಜಾಯನ ತೇಲಿಸ್ಕೋಬೇಕು. ನೋಡಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದು ಕರೆಕ್ಟಾಗಿದೆ. ಇದರಲ್ಲಿ ಈಗ ಎಕ್ಸ್ಟ್ರಾ ಎಣ್ಣೆ ಎಲ್ಲನೂ ಈ ರೀತಿ ಇನ್ನೊಂದು ಸ್ಪೂನ್ ತಗೊಂಡು ಸ್ವಲ್ಪ ಒತ್ತಿ ಹಿಡ್ಕೊಂಡು ನೋಡಿ ಎಣ್ಣೆ ಎಲ್ಲ ತೆಗೆದುಬಿಡಬೇಕು. ಇದನ್ನು ತೆಗೆಯುವಾಗ ಭಾರಿ ಕೇರ್ಫುಲ್ ಆಗಿರಬೇಕು, ಇಲ್ಲಾಂದರೆ ಜಾರ್ ಬಿಟ್ಟರೆ ಎಣ್ಣೆ ಎಲ್ಲ ಸಿಡಿಯುತ್ತೆ. ಹಿಂಗೆ ಬರಲ್ಲ ಅಂದವರು ಬೇರೆ ಸೆಪ್ರೇಟ್ ಪ್ಲೇಟ್ ಇಟ್ಕೊಂಡು ಅಲ್ಲಿ ಮಾಡ್ಕೋಬೋದು. ಇಲ್ಲೇನಾದರೂ ಕೈ ಜಾರಿದ್ರೆ ಬಿಸಿ ಎಣ್ಣೆ ಅಲ್ವಾ ಅದೆಲ್ಲ ಸಿಡಿದು ಬಿಡುತ್ತೆ. ಇನ್ನೊಂದು ವಿಧಾನದಲ್ಲೂ ಕೂಡ ಕಜ್ಜಾಯನ ತಟ್ಕೊತಾರೆ ನೋಡಿ. ಈ ರೀತಿ ಮಾಡಿಬಿಟ್ಟು ಮಧ್ಯೆ ಹೋಲ್ ಇಡ್ತಾರೆ, ತೂತಿಡ್ತಾರೆ. ಇದನ್ನೆಲ್ಲ ಶುಭ ಅಂದರೆ ತಿಥಿಗಳಲ್ಲಿ ಎಲ್ಲ ಮಾಡ್ತಾರೆ, ಅದನ್ನ ಗಾರ್ಗೆ ಅಂತಾರೆ. ತೂತಿಡ್ದಿರ ಮಾಡಿದ್ರೆ ಅದನ್ನ ಕಜ್ಜಾಯ ಅಂತಾರೆ, ಅಷ್ಟೇ ವ್ಯತ್ಯಾಸ. ಮಾಡೋ ಪ್ರೋಸೆಸ್ ಎಲ್ಲ ಸೇಮ್. ನಾನು 2 ವಿಧಾನನೂ ಮಾಡಿ ತೋರಿಸ್ತಾ ಇದ್ದೀನಿ.